ರೆಡ್ಡಿ ಮನೆ ಮುಂದೆ ಗಲಭೆ ಪ್ರಕರಣಗಳು ನಡೀತಾ ಇದೆ. ಈ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿಗೆ ಹಸ್ತಾಂತರವನ್ನ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಸರ್ಕಾರದ ಆದೇಶದ ಬೆನ್ನಲ್ಲೇ ಇದೀಗ ಬಳ್ಳಾರಿಗೆ ಆಗಮಿಸಿದೆ ಸಿಐಡಿ ಟೀಮ್. ಬಳ್ಳಾರಿ ಎಸ್ಪಿ ಕಚೇರಿಗೆ ಆಗಮಿಸಿದೆ ಸಿಐಡಿ ಟೀಮ್. ಏನು ಬಳ್ಳಾರಿಯಲ್ಲಿ ನಡೀತು ಒಂದು ಬ್ಯಾನರ್ ಸಂಘರ್ಷ, ರೆಡ್ಡಿ ಅವರ ಮನೆ ಮುಂದೆ ಗಲಭೆ ಆಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣವನ್ನ ಇದಕ್ಕೆ ಸಿಐಡಿಗೆ ಹಸ್ತಾಂತರಿಸಿದ್ದಾರೆ. ಮತ್ತಷ್ಟು ತನಿಖೆ ಆಗಬೇಕಿದೆ ಇದರ ವಿರುದ್ಧವಾಗಿ. ಸರ್ಕಾರದ ಆದೇಶದ ಬೆನ್ನಲ್ಲೇ ಬಳ್ಳಾರಿಗೆ ಸಿಐಡಿ ಟೀಮ್ ಎಂಟ್ರಿ ಕೊಟ್ಟಿದೆ. ಬಳ್ಳಾರಿ ಎಸ್ಪಿ ಕಚೇರಿಗೆ ಆಗಮಿಸಿದ ಸಿಐಡಿ ಅಧಿಕಾರಿಗಳು ರೆಡ್ಡಿ ಮನೆ ಮುಂದೆ ಗಲಭೆ ಪ್ರಕರಣ ಆಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಹೆಚ್ಚಿನದಾಗಿ ತನಿಖೆ ನಡೆಸೋದಕ್ಕೆ ಸಿಐಡಿಗೆ ಹಸ್ತಾಂತರಿಸಲಾಗಿದೆ. ಸರ್ಕಾರದ ಆದೇಶದ ಬೆನ್ನಲ್ಲೇ ಇದೀಗ ಬಳ್ಳಾರಿಗೆ ಸಿಐಡಿ ಟೀಮ್ ಎಂಟ್ರಿ ಕೊಟ್ಟಿದೆ. ಬಳ್ಳಾರಿಗೆ ಆಗಮಿಸಿದೆ ಸಿಐಡಿ ಟೀಮ್. ಇವತ್ತು ಬಳ್ಳಾರಿ ಎಸ್ಪಿ ಕಚೇರಿಗೆ ಆಗಮಿಸಿ ಸಿಐಡಿ ಅಧಿಕಾರಿಗಳು ಒಂದಷ್ಟು ಮಾಹಿತಿಗಳನ್ನು ಕಲೆ ಹಾಕೊಳ್ತಾ ಇದ್ದಾರೆ. ಸಿಐಡಿ ಅಧಿಕಾರಿ ಹರ್ಷ ನೇತೃತ್ವದಿಂದ ಈ ತಂಡದಿಂದ ತನಿಖೆ ನಡೆಯೋದಕ್ಕೆ ಎಲ್ಲಾ ರೀತಿಯ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ. ರೆಡ್ಡಿ ಮನೆ ಮುಂದೆ ನಡೆದಂತಹ ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿಗೆ ಹಸ್ತಾಂತರಿಸಲಾಗ್ತಾ ಇದೆ ಈ ಕೇಸ್ನ. ಬಳ್ಳಾರಿ ಎಸ್ಪಿ ಸುಮನ್ ಡಿ ಪನೇಕರ್ರಿಂದ ಕೂಡ ಈ ಘಟನೆ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ ಸಿಐಡಿ ಅವರು. ಜೊತೆಗೆ ಪೊಲೀಸರ ತನಿಖೆ ಏನಿದೆ ಅದನ್ನ ಫೈಲ್ ಮಾಡಿದ್ರಲ್ಲ, ಆ ಫೈಲ್ನೂ ಕೂಡ ಪಡೆದುಕೊಳ್ತಿದ್ದಾರೆ ಸಿಐಡಿ ಅಧಿಕಾರಿಗಳು. ರೆಡ್ಡಿ ಮನೆ ಮುಂದೆ ಯಾವ ರೀತಿ ಗಲಭೆ ಆಯಿತು, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೇನೆಲ್ಲ ಕ್ವಶನ್ಸ್ನ ರೆಡಿ ಮಾಡ್ಕೋಬೇಕು, ಯಾರ್ಯಾರನ್ನ ಮೀಟ್ ಮಾಡಿ ಏನೇನು ಕ್ವಶನ್ಸನ್ನು ರೈಸ್ ಮಾಡಬಹುದು, ಅವರಿಂದ ಉತ್ತರ ಸಿಗುತ್ತೆ ಅಂತ ಇದೀಗ ಹೆಚ್ಚಿನ ತನಿಖೆಗಾಗಿ ಸಿಐಡಿಗೆ ಹಸ್ತಾಂತರಿಸಲಾಗಿದೆ. ಹಿನ್ನೆಲೆಯಲ್ಲಿ ಸರ್ಕಾರದ ಆದೇಶ ಹೊರಡ್ತಾ ಇದ್ದಂತೆ ಇದ್ರ ಬೆನ್ನಲ್ಲೇ ಇದೀಗ ಬಳ್ಳಾರಿಗೆ ಆಗಮಿಸಿದೆ ಸಿಐಡಿ ಟೀಮ್. ಇವತ್ತು ಬಳ್ಳಾರಿ ಎಸ್ಪಿ ಕಚೇರಿಗೆ ಆಗಮಿಸಿ ಸಿಐಡಿ ಅಧಿಕಾರಿಗಳು ಒಂದಷ್ಟು ಏನು ತನಿಖೆಯನ್ನು ನಡೆಸೋದಕ್ಕೆ ಪ್ಲಾನ್ ಮಾಡ್ಕೊಳ್ತಾ ಇದ್ದಾರೆ. ಜೊತೆಗೆ ಸಿಐಡಿ ಅಧಿಕಾರಿ ಹರ್ಷ ನೇತೃತ್ವದ ತಂಡದಿಂದ ತನಿಖೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಬಳ್ಳಾರಿ ಎಸ್ಪಿ ಸುಮನ್ ಜಿ ಪೆನ್ನೇಕರ್ರಿಂದ ಕೂಡ ಘಟನೆ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಳ್ತಾ ಇದ್ದಾರೆ. ಏನೇನೆಲ್ಲ ಮಾಹಿತಿ ನಡೆದಿತ್ತು, ಆ ಜಾಗದಲ್ಲಿ ಏನೇನಾಯಿತು, ನೀವು ಹೋದಾಗ ಹೇಗಿತ್ತು, ಏನು ನಡೀತು, ನೀವು ಯಾವ ರೀತಿ ತಲ್ಲಣಗೊಳಿಸಿದ್ರಿ ಅಲ್ಲಿನ ಸಿಚುವೇಶನ್ ಅನ್ನೋದನ್ನ ಪ್ರತಿಯೊಂದನ್ನು ತನಿಖೆ ಮಾಡ್ತಾ ಒಂದಷ್ಟು ಕ್ವಶನನ್ನು ಒಡ್ತಾ ತದನಂತರ ಪೊಲೀಸರು ಏನೆಲ್ಲ ತನಿಖೆಯನ್ನು ಮಾಡಿ ಒಂದು ಫೈಲನ್ನು ಮಾಡಿದ್ರು, ಆ ಫೈಲ್ನ ಪಡೆದುಕೊಂಡಿದ್ದಾರೆ ಈಗ ಸಿಐಡಿ ಅಧಿಕಾರಿಗಳು. ಹೆಚ್ಚಿನದಾಗಿ ತನಿಖೆಯನ್ನು ನಡೆಸಬೇಕು, ಗೊತ್ತಾಗತ್ತೆ, ಆ ತನಿಖೆ ವೇಳೆ ಗೊತ್ತಾಗುತ್ತೆ, ಸತ್ಯಾಸತ್ಯತೆ ತಿಳಿದು ಬರುತ್ತೆ. ಸದ್ಯದ ಮಟ್ಟಿಗೆ ಪೊಲೀಸರು ಒಂದಷ್ಟು ಕೆಲಸವನ್ನು ಮಾಡಿದ್ದಾರೆ. ರಾಜಶೇಖರ್ ಮೃತದೇಹದಲ್ಲಿ ಇರುವಂತಹ ಬುಲೆಟ್ ಅನ್ನ ಕೂಡ ತೆಗೆದು FSLಗೆ ಕಳುಹಿಸಿದ್ರು. ಈ ರೀತಿಯಾದಂತಹ ಕೆಲವೊಂದು ಮತ್ತೆ ರೋಡ್, ರೆಡ್ಡಿ ಮನೆ ಮುಂದೆ ಇರುವಂತಹ ರೋಡ್ನಲ್ಲೂ ಕೂಡ ಒಂದು ಬುಲೆಟ್ ಸಿಕ್ಕಿತ್ತು ಮಣ್ಣಿನಲ್ಲಿ. ಸೊ ಈ ರೀತಿ ಎಲ್ಲ ಒಂದಷ್ಟು ತನಿಖೆಗಳನ್ನು ಮಾಡಿರುವಂತಹ ಫೈಲ್ ಇರುತ್ತೆ. ಆ ಫೈಲ್ನ ಕೂಡ ಈಗ ಸಿಐಡಿ ಅಧಿಕಾರಿಗಳು ವಶಪಡಿಸಿಕೊಂಡು ಅದಕ್ಕೆ ಇವ್ರು ಹೇಗೆ ಬೇಕೋ ಅದನ್ನು ಪ್ರಿಪ್ರೇಷನ್ನ ಮಾಡ್ಕೊಳ್ತಾ ಇದ್ದಾರೆ. ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ನ ಕೊಡೋದಕ್ಕೆ ನಮ್ಮ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ ನಾಗರಾಜು. ನಾಗರಾಜು, ರೆಡ್ಡಿ ಮನೆ ಮುಂದೆ ಗಲಭೆ ಪ್ರಕರಣ ನಡೀತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಿಐಡಿಗೆ ಹಸ್ತಾಂತರ ಕೊಟ್ಟಿದ್ದಾರೆ, ಅಸ್ತ್ರವನ್ನ ಕೊಟ್ಟಿದ್ದಾರೆ, ನೀವು ಮುಂದೆ ಅದನ್ನ ನೋಡ್ಕೊಳ್ಳಿ ತನಿಖೆಯಲ್ಲಿ ಅಂತ. ಹಾಗಿದ್ರೆ ಈಗ ಪೊಲೀಸ್ ತನಿಖೆಗೂ ಜೊತೆಗೆ ಸಿಐಡಿ ತನಿಖೆಗೂ ಇರುವಂತಹ ವ್ಯತ್ಯಾಸ ಏನು, ಜೊತೆಗೆ ಯಾವ ರೀತಿ ತನಿಖೆಯನ್ನು ನಡೆಸಲಾಗುತ್ತೆ ಸಿಐಡಿ? ಇಂತರ ಏನು ಒಂದು ಬಳ್ಳಾರಿಯಲ್ಲಿ ನಡೆದಂತ ಒಂದು ಬ್ಯಾನರ್ ಗಲಾಟೆ ಗೆ ಸಂಬಂಧಪಟ್ಟಂತೆ ಅದನ್ನ ಈಗ ಏನು ಗೃಹ ಇಲಾಖೆ ಸರ್ಕಾರ ಸಿಐಡಿ ತನಿಖೆಗೆ ವಹಿಸಿತ್ತು. ಇದೀಗ ಸಿಐಡಿ ತನಿಖೆಗೆ ವಹಿಸಿದಂತ ಬೆನ್ನಲ್ಲೇ ಇದೀಗ ಸಿಐಡಿ ಅಧಿಕಾರಿಗಳ ತಂಡ ಒಂದು ಬಳ್ಳಾರಿ ಗಣಿನಾಡಿಗೆ ಭೇಟಿ ನೀಡಿರ್ತಕ್ಕಂಥದ್ದು. ಏನು ಸಿಐಡಿ ಅಧಿಕಾರಿ ಹರ್ಷ ಅವರ ನೇತೃತ್ವದ ತಂಡ ಬಳ್ಳಾರಿಯ ಎಸ್ಪಿ ಕಚೇರಿಗೆ ಭೇಟಿ ನೀಡಿದ್ದು. ಈಗ ಎಸ್ಪಿ ಅವರಿಂದ ಈ ಒಂದು ಪ್ರಕರಣಗಳು ಏನು ಸಿಐಡಿಗೆ ಹಸ್ತಾಂತರವಾದ 4 ಪ್ರಕರಣಗಳು, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತ ಫೈಲ್ ಸೇರಿದಂತೆ ಎಲ್ಲ ದಾಖಲೆಗಳನ್ನ ಇದೀಗ ಅವರು ತಮ್ಮ ವಶಕ್ಕೆ ಪಡೆದಿರ್ತಕ್ಕಂಥದ್ದು. ಇದೀಗ ಬಳ್ಳಾರಿಯ ಎಸ್ಪಿ ಸುಮನ್ ಪನ್ನೇಕರ್ ಅವರು ಅವರಿಗೆ ಹಸ್ತಾಂತರವನ್ನ ಮಾಡಿದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಪ್ರಕರಣವನ್ನ ಬಹಳ ಏನು ಗಂಭೀರವಾಗಿ ಪರಿಗಣಿಸಿರುವಂತ ಸರ್ಕಾರ ಇದನ್ನ ಸಿಐಡಿಗೆ ವಹಿಸಿರ್ತಕ್ಕಂಥದ್ದು. ಅದರ ಬೆನ್ನಲ್ಲೇ ಈಗ ಸಿಐಡಿ ಅಧಿಕಾರಿಗಳ ತಂಡ ಬಳ್ಳಾರಿಗೆ ಆಗಮಿಸಿ ಈಗ ಬಳ್ಳಾರಿಯಲ್ಲೇ ಒಂದು ಬೀಡು ಬಿಡೋದ್ರ ಮೂಲಕ ಈ ಒಂದು ಪ್ರಕರಣದ ತನಿಖೆಗೆ ಮುಂದಾಗ್ತದೆ. ಈಗ ಪೊಲೀಸ್ ಎನ್ಕ್ವೈರಿ ಸಂದರ್ಭದಲ್ಲಿ ಏನಾಯ್ತು ಅಂತಂದ್ರೆ, ಈಗ ಬಳ್ಳಾರಿಗೆ ಅದಾಗ ತಾನೇ ನೂತನ ಎಸ್ಪಿ ಅವರು ಬಂದಿದ್ರು, ಪವನ್ ನೆಜ್ಜೂರು. ಅವರಿಗೆ ಒಂದು ಸಿಚುಯೇಷನ್ ಅನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗದ ಕಾರಣ ಅವರನ್ನ ಸಸ್ಪೆಂಡ್ ಮಾಡಲಾಯ್ತು. ತದನಂತರ
ಚಿತ್ರದುರ್ಗದ SP ರಂಜಿತ್ ಭಂಡಾರ್ ಅವರಿಗೆ ಒಂದು ಹೆಚ್ಚುವರಿ ಜವಾಬ್ದಾರಿಯನ್ನ ಕೊಟ್ಟರು. ಆದ್ರೆ ಹೆಚ್ಚುವರಿ ಜವಾಬ್ದಾರಿಯನ್ನು ತೆಗೆದುಕೊಂಡಂತ SP ಅವರು ಹೆಚ್ಚುವರಿ ಆಗಿದ್ದರಿಂದ ಅವರು ಅಲ್ಲಿ ತಂಡಗಳನ್ನ ಮಾಡೋದ್ರಲ್ಲಿ ವಿಳಂಬ ಆಯ್ತು. ಇದೀಗ ಏನು ಬಂದಂತ SP ಸುಮನ್ ಪನ್ನೇಕರ್ ಅವರು ಈಗ ಎಲ್ಲ ರೀತಿಯ ಒಂದು ಅಧಿಕಾರಿಗಳ ಒಂದು ತಂಡಗಳನ್ನ ಹಲವಾರು ತಂಡಗಳನ್ನ ರಚನೆ ಮಾಡಿ ಇಂತಿಂತ ತಂಡಕ್ಕೆ ಇಂತಿಂತ ಜವಾಬ್ದಾರಿ ಅಂತೇಳಿ ಪ್ರಕರಣದ ಕುರಿತು ಒಂದು ಕೂಲಂಕುಷವಾದ ತನಿಖೆ ಮಾಡಲಿಕ್ಕೆ ಆದೇಶ ಮಾಡಿದ್ರು. ಅದರ ಬೆನ್ನಲ್ಲೇ ಸರ್ಕಾರ ಇದೀಗ CIDಗೆ ಈ ಒಂದು ಕೇಸನ್ನು ಹಸ್ತಾಂತರ ಮಾಡಿರೋದ್ರಿಂದ ಈಗ CID ಪೊಲೀಸರು ತಮ್ಮದೇ ಆದಂತ ದಾಟಿಯಲ್ಲಿ ಈಗ ಎನ್ಕ್ವೈರಿಯನ್ನ ಮಾಡ್ತಾರೆ. ಯಾಕಂತಂದ್ರೆ ಇವಾಗ ಪೊಲೀಸರು ಎನ್ಕ್ವೈರಿ ಮಾಡುವಂತ ಸಂದರ್ಭದಲ್ಲಿ ಏನು ಜನಾರ್ದನ್ ರೆಡ್ಡಿ ಅವರು ದೂರನ ನೀಡಿದ್ರು, ಈ ಕಡೆ ಭರತ್ ರೆಡ್ಡಿ ಅವರು ದೂರನ ನೀಡಿದ್ರು, ಮತ್ತೆ ಭರತ್ ರೆಡ್ಡಿ ಹಿಂಬಾಲಕರು ಜನಾರ್ದನ್ ರೆಡ್ಡಿ ಹಿಂಬಾಲಕರು ನೀಡಿದಂತ ದೂರುಗಳನ್ನ ಆಧರಿಸಿ ಅವರು ಹೆಸರುಗಳನ್ನ ಸೇರಿಸಿ ಒಂದು FIR ಅನ್ನ ಮಾಡಿದ್ರು. ಆದ್ರೆ ಇದೀಗ CIDಯ ಇನ್ವೆಸ್ಟಿಗೇಷನ್ ನಲ್ಲಿ ಏನಾಗುತ್ತೆ ಅಂತಂದ್ರೆ ಇವರ ಸಂಪೂರ್ಣವಾದಂತ ಒಂದು ವಿಡಿಯೋ ಮತ್ತೆ ಫೋಟೋ ಫುಟೇಜ್ಗಳನ್ನ ಪಡಲೇ ಆಗುತ್ತೆ. ಘಟನಾ ಸ್ಥಳಕ್ಕೆ ಹೋಗಿ ತನಿಖೆಯನ್ನ ಮಾಡಲಾಗುತ್ತೆ. ಆಮೇಲೆ ಆ ಒಂದು ವಿಡಿಯೋ ಫುಟೇಜ್ ನಲ್ಲಿ ಇರ್ತಕ್ಕಂತ ಪ್ರತಿಯೊಬ್ಬ ವ್ಯಕ್ತಿಯ ಚೆಹರೆಯನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಯಾರು ಏನು ಇವರು ಯಾವ ಹಂತದ ಕಾರ್ಯಕರ್ತರು ಮುಖಂಡರು ಅಥವಾ ಇವರು ಯಾವ್ದಾದ್ರು ರೌಡಿ ಆಕ್ಟಿವಿಟೀಸ್ ಹಿನ್ನೆಲೆಯಲ್ಲಿ ಇದಾರೋ ಅನ್ನತಕ್ಕಂಥದ್ರ ಮೂಲಗಳನ್ನ ಪತ್ತೆ ಹಚ್ಚತಕ್ಕಂಥದ್ದು, ಮತ್ತೆ ಹಿಂದೆ ಏನಾದ್ರು ಇವರು ಕ್ರಿಮಿನಲ್ ಆಕ್ಟಿವಿಟಿಯಲ್ಲಿ ಭಾಗವಹಿಸಿದ್ದು ಕಂಡು ಬಂದ್ರೆ ಅದರ ಒಂದು ಹಿನ್ನೆಲೆಯನ್ನ ತೆಗಿತಕ್ಕಂಥದ್ದು. ಈ ರೀತಿ ಇವರು ಯಾಕೆ ಆ ಸ್ಥಳಕ್ಕೆ ಬಂದಿದ್ರು, ಇವರು ಅಸಲಿ ಕಾರ್ಯಕರ್ತರ ಅಥವಾ ಏನಾದ್ರೂ ಹಣ ಕೊಟ್ಟು ಕರೆಸಿದಂತ ಬಾಡಿಗೆ ಗೂಂಡಗಳ, ಇಂತಹ ಎಲ್ಲವುಗಳನ್ನ CID ತನಿಖೆಯಲ್ಲಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಲಾಗುತ್ತೆ. ಒಟ್ಟಾರೆಯಾಗಿ ಏನು ರಾಜ್ಯ CID ತನಿಖಾ ತಂಡ ಬಹಳ ಸಮರ್ಥವಾದಂತದ್ದು. ಬಿಟ್ಕಾಯಿನ್ ವಿಚಾರವಾಗಿ ಮತ್ತೊಂದು ಹಲವಾರು ಪ್ರಕರಣಗಳನ್ನ ಬೆಳಕಿಗೆ ತರೋದ್ರ ಮೂಲಕ ಆರೋಪಿಗಳಿಗೆ ಶಿಕ್ಷೆಯನ್ನಾಗುವಂತೆ ನೋಡ್ಕೊಂಡಂತ CID ತಂಡ ಇದೀಗ ಬಳ್ಳಾರಿಗೆ ಬಂದಿರ್ತಕ್ಕಂಥ ನಿಜಕ್ಕೂ ಕೂಡ ಕೆಲವರಲ್ಲಿ ನಡಕವನ್ನು ಉಂಟು ಮಾಡಿದೆ. ಕೆಲವರು ಈ ಪ್ರಕರಣದಲ್ಲಿದ್ದಂಥವರು ಭಯಬಿಟ್ಟು ಈಗಾಗಲೇ ಬಳ್ಳಾರಿ ನಗರವನ್ನ ತೊರೆದಿರ್ತಕ್ಕಂಥದ್ದು. ಕೆಲವರು ಈಗ 25 ಜನರು ಈಗ ಜಾಮೀನಿನ ಮೇಲೆ ಬಳ್ಳಾರಿಗೆ ಬಂದಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಬಳ್ಳಾರಿಯಲ್ಲಿ ಒಂದು ನೀರವ ಮೌನ, ಬೂದಿ ಮುಚ್ಚಿದ ಕೆಂಡದ ವಾತಾವರಣ, ನಾಳೆ ಏನಾಗುತ್ತೋ ನಾಡಿದ್ದೇನಾಗುತ್ತೋ ಅಂತಕ್ಕಂಥ ಒಂದು ಆತಂಕ ಜನರಲ್ಲಿ. ಒಟ್ಟಾರೆ ಇದೀಗ ಒಂದು CID ತಂಡದ ಮೇಲೆ ಒಂದು ಕಾನ್ಸಂಟ್ರೇಷನ್ ಮಾಡಿದ್ದಾರೆ. ಯಾಕಂತಂದ್ರೆ ಏನಾಗುತ್ತೋ ಯಾವ ರೀತಿ ಇವ್ರು ಇನ್ವೆಸ್ಟಿಗೇಟ್ ಮಾಡ್ತಾರೋ ಅಂತಕ್ಕಂಥ ಕುತೂಹಲ ಸಹಜವಾಗಿ ಜನರಲ್ಲೂ ರಾಜಕೀಯ ನಾಯಕರುಗಳಲ್ಲೂ ಮನೆ ಮಾಡಿರ್ತಕ್ಕಂಥದ್ದು. ಮುಂದೆ ಏನಾಗುತ್ತೆ ಅನ್ನೋದನ್ನ ಇನ್ವೆಸ್ಟಿಗೇಷನ್ ಮುಂದಿನ ಹಂತವನ್ನ ಕಾದ್ ನೋಡ್ಬೇಕಿದೆ. ಇಂಚರ ನಾಗರಾಜ್, ಇನ್ನ ಮತ್ತೊಂದು ನನ್ನ ಪ್ರಶ್ನೆ ಅಂತಂದ್ರೆ, ಈಗ ಕೆಲವೊಂದು ಅವಶೇಷಗಳು ಆ ಗಲಭೆಯಲ್ಲಿ ಸಿಕ್ಕಿರುವಂತಹ ಅವಶೇಷಗಳನ್ನ ನಾವು FSLಗೆ ಕಳಿಸಲಾಗಿತ್ತು. ಅದ್ರ ರಿಪೋರ್ಟ್ ಏನಾದ್ರು ಬಂದಿದ್ಯಾ, ಹೇಗೆ? ಈಗಾಗಲೇ ಏನಂದ್ರೆ ಘಟನೆ ನಡೆದ 8 ದಿನಗಳವರೆಗೂ ಕೂಡ ಏನಂತಂದ್ರೆ ಬಾಂಬ್ ಸ್ಕ್ವಾಡ್ ಸೇರಿದಂತೆ FSL ಟೀಮ್ ಅನ್ನ ಬಿಟ್ಟು ಜನಾರ್ದನ್ ರೆಡ್ಡಿ ಅವರ ಮನೆಯ ಸುತ್ತ ಆಸುಪಾಸಿನಲ್ಲಿ ಎಲ್ಲವುಗಳನ್ನು ಕೂಡ ಇಂಚಿಂಚಾಗಿ ಸರ್ಚ್ ಮಾಡಲಾಯಿತು. ಈ ಒಂದು ಸಂದರ್ಭದಲ್ಲಿ ಏನು ಪೊಲೀಸರು ಸಿಡಿಸಿದಂತ ಟಿಯರ್ ಗ್ಯಾಸ್ ಸೆಲ್ನ ಏನು ಅವಶೇಷಗಳು ಸೇರಿದಂತೆ ಮತ್ತೆ ಏನು ಕೆಲವು ಒಂದು ಜೀವಂತ ಗುಂಡು ಸೇರಿದಂತೆ 4 ಬುಲೆಟ್ಗಳು ಕೂಡ ಬುಲೆಟ್ನ ಕವರ್ಗಳು ಕೂಡ ಅಲ್ಲಿ ದೊರೆತಂತದ್ದು. ಅದಾದ ನಂತರ ಜನಾರ್ದನ್ ರೆಡ್ಡಿ ಅವರು ಒಂದು 3 ರಿಂದ 4 ಗುಂಡುಗಳನ್ನ ಕೂಡ ಏನಾದ್ರೆ ಕವರ್ಗಳನ್ನ ಅವರು ಕೊಟ್ಟಿರ್ತಕ್ಕಂಥದ್ದು. ನಮ್ಮ ಮೇಲೆ ಅವರು ಟಾರ್ಗೆಟ್ ಮಾಡಿ ಗುಂಡನ್ನ ಚಲಾಯಿಸಿದ್ರು ಅಂತ ಹೇಳಿ ಅವರು ಪೊಲೀಸರಿಗೆ ಕೊಟ್ಟಿರ್ತಕ್ಕಂಥದ್ದು. ಆಮೇಲೆ ಇವೆಲ್ಲವುಗಳನ್ನ ಆಧರಿಸಿ ಈಗಾಗಲೇ FSLಗೆ ಅವರು ಇದನ್ನ ಕಳಿಸ್ಕೊಟ್ಟಿರ್ತಕ್ಕಂಥದ್ದು. ಇವಾಗ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಒಂದನ್ನ ಹೊರತುಪಡಿಸಿದ್ರೆ ಇನ್ಯಾವುದೇ FSL ಮಾಹಿತಿ ಬಂದ ಬಗ್ಗೆ ಇಲಾಖೆ ಇಲ್ಲಿವರೆಗೂ ಯಾವುದೇ ರೀತಿಯ ಒಂದು ಮಾಹಿತಿಯನ್ನ ಮತ್ತೆ ಪ್ರಕಟಣೆ ಮೂಲಕ ಯಾವುದೇ ಒಂದು ಮಾಹಿತಿಯನ್ನ ಹೊರಗಡೆ ಬಿಟ್ಟಿಲ್ಲ. ಇವಾಗ ಸುಮಾರು 67 ಜನರ ಮೇಲಷ್ಟೇ ಇವಾಗ 107 ಸೇರಿದಂತೆ 6 ಪ್ರಕರಣ ದಾಖಲಾಗಿರ್ತಕ್ಕಂಥದ್ದು. ಎಸ್ ನಾಗರಾಜ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.